ಮಧುಗಿರಿ ಡಿವೈಎಸ್ಪಿ ಕಿರುಕುಳವನ್ನ ಎಳೆಯಾಗಿ ಬಿಚ್ಚಿಟ್ಟ ಸಂತ್ರಸ್ತೆ. ಪೊಲೀಸರಿಂದಲೇ ಡ್ರಂಕ್ ಅಂಡ್ ಡ್ರೈವ್ ಆಕ್ಸಿಡೆಂಟ್, ಬೈಕ್ ಸವಾರ ಬಚಾವಾಗಿದ್ದೇ ರೋಚಕ. ಚಿನ್ನ ಕೊಟ್ಟವರಿಗೆ ಐಶ್ವರ್ಯ ಆವಾಜ್ ಹೇಗಿತ್ತು? ಮೈಸೂರಿನಲ್ಲಿ ಅಕ್ರಮ ಕಟ್ಟಡ ತೆರವು ವೇಳೆ ಹೈ ಡ್ರಾಮಾ. ತುಮಕೂರಿನಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಬಂದ ರೋಗಿ ಪರದಾಡಿದ್ದು ಯಾಕೆ? ಛತ್ತೀಸ್ಗಢದಲ್ಲಿ ನಕ್ಸಲರ ಭೀಕರ ದಾಳಿ. ರಾಜ್ಯದಲ್ಲಿ ಇನ್ನೆಷ್ಟು ದಿನ ಮೈ ಕೊರೆಯುವ ಚಳಿ? ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮಧುಗಿರಿ ಡಿವೈಎಸ್ಪಿ ರಾಮಚಂದ್ರಪ್ಪ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣ ಸಂಬಂಧ ಪಬ್ಲಿಕ್ ಟಿವಿ ಜೊತೆ ಸಂತ್ರಸ್ತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ವಾಲ್ಮೀಕಿ ಸಂಘದ ಅಧ್ಯಕ್ಷ ಸೈಟ್ ಕೊಡಿಸುವುದಾಗಿ ವಂಚಿಸಿದ್ರು. 12 ರಿಂದ 13 ಲಕ್ಷ ಪಡೆದು ವಂಚನೆ ಮಾಡಿದ್ರು. ಈ ಬಗ್ಗೆ ಮಹಿಳಾ ಆಯೋಗದ ಸೂಚನೆಯಂತೆ ತುಮಕೂರು ಟೌನ್ ಠಾಣೆಗೆ ದೂರು ನೀಡಿದ್ದೆ. ದೂರು ನೀಡಿದ ಬಳಿಕ ಡಿವೈಎಸ್ಪಿ ರಾಮಚಂದ್ರಪ್ಪ ಕರೆ ಮಾಡಿ ಮಧುಗಿರಿಗೆ ಕರ್ಕೊಂಡು ಹೋಗಿದ್ರು. ಧೈರ್ಯ ಹೇಳುವ ನೆಪದಲ್ಲಿ ರೂಮ್ಗೆ ಕರೆದುಕೊಂಡು ಹೋಗಿ ದೌರ್ಜನ್ಯ ಎಸಗಿದ್ರು. ಕೈಕಾಲು ಹಿಡ್ಕೊಂಡ್ರು ಬಿಡದೆ ಮೈಕೈ ಮುಟ್ಟಿ ದೌರ್ಜನ್ಯ ಎಸಗಿದ್ರು ಅಂತ ಸಂತ್ರಸ್ತೆ ಪಬ್ಲಿಕ್ ಟಿವಿ ಜೊತೆ ಅಳಲು ತೋಡಿಕೊಂಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಪೊಲೀಸರಿಂದಲೇ ಡೆಡ್ಲಿ ಆಕ್ಸಿಡೆಂಟ್ ನಡೆದಿದೆ. ಜೀಪಿನ ಅಡಿ ಸಿಲುಕಿದ ಬೈಕ್ ಅನ್ನ ಪೊಲೀಸ್ ಸಿಬ್ಬಂದಿ ಅರ್ಧ ಕಿಲೋಮೀಟರ್ ಎಳ್ಕೊಂಡು ಹೋಗಿದ್ದಾರೆ. ಹುಬ್ಬಳ್ಳಿಯ ರಿಂಗ್ ರೋಡ್ ನಲ್ಲಿ ಘಟನೆ ನಡೆದಿದ್ದು, ಗದಗ ಡಿಆರ್ ಇನ್ಸ್ಪೆಕ್ಟರ್ ಶಂಕರ್ ಎಸ್ ಚೌಧರಿ ಅವರಿಗೆ ಸೇರಿರುವ ಜೀಪ್ ಕೆಳಗೆ ಸಿಕ್ಕು ಬೈಕ್ ಅಪ್ಪಚ್ಚಿಯಾಗಿದೆ. ಇನ್ನು ಪ್ರಕರಣವನ್ನ ಹುಬ್ಬಳ್ಳಿ ಪೊಲೀಸರು ಗಂಭೀರವಾಗಿ ತೆಗೆದುಕೊಂಡಿದ್ದು, ಘಟನಾ ಸ್ಥಳಕ್ಕೆ ಡಿಸಿಪಿ ರವೀಶ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಅಲ್ಲದೆ ಜೀಪ್ ಚಲಾವಣೆ ಮಾಡಿದ ಮುತ್ತು ಮುಗಳಿಯನ್ನ ತೀವ್ರ ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ಕುಡಿದು ವಾಹನ ಡ್ರೈವ್ ಮಾಡಿರುವುದಾಗಿ ಚಾಲಕ ತಪ್ಪೊಪ್ಪಿಕೊಂಡಿದ್ದಾನೆ. ಪೆಟ್ರೋಲ್ ಖಾಲಿಯಾಗಿ ರಸ್ತೆ ಬದಿ ನಿಂತಿದ್ದ ಬೈಕ್ ಮೇಲೆ ಕುಡಿದ ಮತ್ತಿನಲ್ಲಿ ಜೀಪ್ ಹತ್ತಿಸಿದ್ದು, ಪೆಟ್ರೋಲ್ ತರಲು ಬಂಕ್ಗೆ ತೆರಳಿದ್ದ ಬೈಕ್ ಸವಾರ ಬಚಾವಾಗಿದ್ದಾರೆ. ಮಾಜಿ ಸಂಸದ ಡಿಕೆ ಸುರೇಶ್ ತಂಗಿ ಹೆಸರಲ್ಲಿ ಕೋಟಿ ಮೌಲ್ಯದ ಚಿನ್ನಾಭರಣ ವಂಚನೆ ಕೇಸ್ನ ಆರೋಪಿ ಐಶ್ವರ್ಯ ಗೌಡ ಮತ್ತೊಂದು ಆಡಿಯೋ ಬಹಿರಂಗವಾಗಿದೆ. ಹಣ ಚಿನ್ನಾಭರಣ ಕೊಟ್ಟವರಿಗೆ ಐಶ್ವರ್ಯ ಗೌಡ ಆವಾಜ್ ಹಾಕಿದ್ದಾಳೆ. ವಾಟ್ಸ್ಆಪ್ನಲ್ಲಿ ವಾಯ್ಸ್ ಮೆಸೇಜ್ ಕಳಿಸಿದ್ದ ಐಶ್ವರ್ಯ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವ ಆಡಿಯೋ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಅದೇನ್ ಮಾಡ್ತೀಯೋ ಮಾಡು, ಯಾರದ್ದು ಕೊಟ್ಟು ತೀರಿಸ್ತೀನೋ ಬಿಡ್ತೀನೋ, ನಿಂದು ಮಾತ್ರ ತೀರಿಸ್ಬಿಟ್ರೆ ಕೇಳ್ಕೊ ಅಂತ ಬೆದರಿಸಿದ್ದಾಳೆ. ಅಲ್ಲದೆ ನೀನು ಇದೇ ತರ ಅಲಿಬೇಕು, ಇಲ್ಲ ದೊಡ್ಡ ಲೆವೆಲ್ಗೆ ಹೋಗಿ ನಿನ್ನ ಮರ್ಯಾದೆ ಹೋಗಬೇಕು, ಇಲ್ಲ ನನ್ನ ಮರ್ಯಾದೆ ಹೋಗಬೇಕು ಅಷ್ಟೇ ಅಂತ ತಿಳಿಸಿದಾಳೆ. ನಾನ್ ಯಾಕೆ ಕಿತ್ಕೊಳ್ಳೋ ತರ ಆಡ್ತಾ ಇರೋದ್ ನೀನ್ ಬಂದ್ ಅದೇನ್ ಕಿತ್ಕೋತಿಯೋ ಕಿತ್ಕೋ. ನನ್ನ ಹತ್ರ ಅದ್ ಎಷ್ಟು ಕಿತ್ಕೊಳಕ್ ಟ್ರೈ ಮಾಡ್ತೀಯೋ, ಅದೇನ್ ಕಿತ್ಕೋತಿಯೋ ನಾನ್ ನೋಡ್ಲೇಬೇಕು ಕಣೆ ನಿನ್ಗೆ. ಅದೇನ್ ಮಾಡ್ತೀಯ ಮಾಡೇ ಬಿಡ, ನೋಡೇ ಬಿಡೋಣ. ನೀನ್ ಒಬ್ಳು ಯಾರ್ ಕೊಟ್ಟು ತೀರಿಸ್ತೀನೋ ಬಿಡ್ತೀನೋ, ನಿನ್ ಮಾತ್ರ ನಾನು ತೀರಿಸ್ಬಿಟ್ರೆ ಕೇಳ್ಕೊ. ನೀನ್ ಇದೇ ತರ ಹಲಿಬೇಕು, ಇಲ್ಲ ನಮ್ದು ಯಾವ್ದಾರ ದೊಡ್ಡ ಲೆವೆಲ್ಗೆ ಹೋಗಿ ನಿನ್ ಮರ್ಯಾದೆ ಹೋಗ್ಬೇಕು, ನನ್ ಮರ್ಯಾದೆ ಹೋಗ್ಬೇಕಷ್ಟೇ. ಮೈಸೂರಿನಲ್ಲಿ ಸರ್ಕಾರಿ ಜಾಗದಲ್ಲಿ ನಿರ್ಮಾಣವಾಗಿದ್ದ ಅಕ್ರಮ ಕಟ್ಟಡ ತೆರವಿನ ವೇಳೆ ಭಾರಿ ಹೈಡ್ರಾಮಾ ನಡೆದಿದೆ. ವಿಜಯನಗರದಲ್ಲಿ 1 ಎಕರೆ 25 ಗುಂಟೆ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡಲಾಗಿತ್ತು. ಹೀಗಾಗಿ ಕಟ್ಟಡ ತೆರವುಗೊಳಿಸಲು ತಹಶೀಲ್ದಾರ್ ಮುಂದಾಗಿದ್ರು. ಆದರೆ ತೆರವು ಕಾರ್ಯಾಚರಣೆಗೆ ಅಡ್ಡಿಪಡಿಸಿದ ಕಟ್ಟಡ ನಿರ್ಮಾಣ ಮಾಡಿದ ಕುಟುಂಬಸ್ಥರು ಜೆಸಿಬಿಯ ಮೇಲೆ ಹತ್ತಿ ಹೈಡ್ರಾಮಾ ಸೃಷ್ಟಿ ಮಾಡಿದರು. ಹೀಗಾಗಿ ಕಟ್ಟಡ ನಿರ್ಮಾಣ ಮಾಡುತ್ತಿದ್ದವರನ್ನ ವಶಕ್ಕೆ ಪಡೆದು ಜೆಸಿಬಿ ಮೂಲಕ ಕಟ್ಟಡ ತೆರವನ್ನ ಮಾಡಲಾಗಿದೆ. ಇದು ಮೂಲತಃ ಪ್ರೈವೇಟ್ ಜಮೀನಲ್ಲಿ 1976ನೇ ನಗರ ಭೂಮಿತಿ ಕಾಯ್ದೆ ಬಂತು. ಅದರಲ್ಲಿ 1 ಎಕರೆ 20 ಗುಂಟೆ ಜಮೀನನ್ನ ನಗರ ಭೂಮಿತಿ ಕಾಯ್ದೆಯೊಳಗೆ ಸರ್ಕಾರ ಹೆಚ್ಚುವರಿ ಜಮೀನು ಅಂತೇಳಿ ನಿರ್ಧಾರ ಮಾಡಿ ಸರ್ಕಾರಕ್ಕೆ ಭೂಸ್ವಾಧೀನ ಪಡಿಸಿಕೊಳ್ಳಲಾಗುತ್ತೆ. ಪರಸ್ಪರ ಒಪ್ಪಂದದ ಮೇರೆಗೆ ಮೂಡಾಗೆ ಭೂಸ್ವಾಧೀನ ಆಗಿ ಪರಿಹಾರ ಕೂಡ ತಗೊಂಡಿದ್ದಾರೆ ಅವರು. ತುಮಕೂರಿನಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ರೋಗಿಗಳು ಪರದಾಡುವಂತಾಗಿದೆ. ಆಸ್ಪತ್ರೆಗೆ ಬೀಗ ಜಡಿದು ವೈದ್ಯರು ಮತ್ತು ಸಿಬ್ಬಂದಿ ತೆರಳಿದ್ದು, ಆಸ್ಪತ್ರೆಗೆ ಬಂದ ರೋಗಿಗಳು ನರಳಾಡಿದ್ದಾರೆ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಹೊನ್ನವಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ಘಟನೆ ನಡೆದಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ ದಿನದ 24 ಗಂಟೆನೂ ಸೇವೆ ನೀಡಬೇಕು. ಕನಿಷ್ಠ ಒಬ್ಬ ನರ್ಸ್, ಒಬ್ಬ ವೈದ್ಯರು ಇರಲೇಬೇಕು. ಆದರೆ ನಿನ್ನೆ ಭಾನುವಾರದ ನೆಪವೊಡ್ಡಿ ಆಸ್ಪತ್ರೆಗೆ ಬೀಗ ಹಾಕಿ ಬಂದ್ ಮಾಡಲಾಗಿತ್ತು. ನಿನ್ನೆ ಬೆಳಿಗ್ಗೆ ಒಂದಿಷ್ಟು ರೋಗಿಗಳಿಗೆ ಚಿಕಿತ್ಸೆ ನೀಡಿ ಮಧ್ಯಾಹ್ನದ ವೇಳೆಗೆ ಗೇಟ್ ಕ್ಲೋಸ್ ಮಾಡಿ ಮನೆಗೆ ತೆರಳಿದ್ರು. ಆದರೆ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಹರೀಶ್ ಎಂಬುವರು ಉಸಿರಾಟದ ತೊಂದರೆಯಿಂದ ಆಸ್ಪತ್ರೆಗೆ ತೆರಳಿದ್ದಾರೆ. ಆದರೆ ಚಿಕಿತ್ಸೆ ಸಿಗದೆ ಪರದಾಡಿದ್ದು, ನಿರ್ಲಕ್ಷ್ಯ ತೋರಿದ ಸಿಬ್ಬಂದಿ ವಿರುದ್ಧ ಕ್ರಮ ತೆಗೆದುಕೊಳ್ಳುವುದಾಗಿ ಡಿಎಚ್ಒ ಚಂದ್ರಶೇಖರ್ ತಿಳಿಸಿದ್ದಾರೆ. ಛತ್ತೀಸ್ಗಢದಲ್ಲಿ ನಕ್ಸಲರು ಅಟ್ಟಹಾಸ ಮೆರೆದಿದ್ದು, ಐಇಡಿ ದಾಳಿಯಲ್ಲಿ 9 ಯೋಧರು ಹುತಾತ್ಮರಾಗಿದ್ದಾರೆ. ಸೇನಾ ವಾಹನವನ್ನು ಗುರಿಯಾಗಿಸಿ ನಕ್ಸಲರು ಐಇಡಿ ಸ್ಫೋಟ ಮಾಡಿದ್ದಾರೆ. ಛತ್ತೀಸ್ಗಢದ ಬಿಜಾಪುರ ಜಿಲ್ಲೆಯ ಕುತ್ರು ಎಂಬಲ್ಲಿ ದುರ್ಘಟನೆ ನಡೆದಿದೆ. ರಸ್ತೆಯಲ್ಲಿ ಐಇಡಿ ಬಾಂಬ್ ಇಟ್ಟು ಸಿಆರ್ಪಿಎಫ್ ವಾಹನ ಸ್ಫೋಟ ಮಾಡಿದ್ದಾರೆ. ಸ್ಫೋಟದ ತೀವ್ರತೆಗೆ ರಸ್ತೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಕಂದಕ ಸೃಷ್ಟಿಯಾಗಿದೆ. ಅಬೂಜ್ಮಾದ್ನಲ್ಲಿ ಕೋಂಬಿಂಗ್ ಮುಗಿಸಿಕೊಂಡು ವಾಪಸ್ ಬರುವಾಗ ನಕ್ಸಲರು ದಾಳಿ ಮಾಡಿದ್ದಾರೆ. ಮೊನ್ನೆಯಷ್ಟೇ ನಾರಾಯಣಪುರ ಮತ್ತು ದಂತೇವಾಡ ಗಡಿ ದಕ್ಷಿಣ ಅಬೂಜ್ಮಾದ್ನಲ್ಲಿ 4 ನಕ್ಸಲರನ್ನ ಎನ್ಕೌಂಟರ್ ಮಾಡಲಾಗಿತ್ತು. ಗುಂಡಿನ ಚಕಮಕಿಯ ವೇಳೆ ಓರ್ವ ಪೊಲೀಸ್ ಅಧಿಕಾರಿ ಹುತಾತ್ಮರಾಗಿದ್ರು. ಇದಕ್ಕೆ ಸೇಡು ಎಂಬಂತೆ ಇಂದು ನಕ್ಸಲರು ಐಇಡಿ ದಾಳಿ ಮಾಡಿದ್ದು, 9 ಯೋಧರು ಹುತಾತ್ಮರಾಗಿದ್ದಾರೆ. ಸೇನಾ ವಾಹನದಲ್ಲಿ ಒಟ್ಟು 20 ಯೋಧರು ಇದ್ರು. ಈ ಪೈಕಿ 9 ಯೋಧರು ಹುತಾತ್ಮರಾಗಿದ್ದು, ಗಾಯಗೊಂಡವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ.
ರಾಜ್ಯದಲ್ಲಿ ಚಳಿ ಪ್ರಮಾಣ ಹೆಚ್ಚುತ್ತಿದ್ದು ಬಹುತೇಕ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶದ ಪ್ರಮಾಣ 15 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆಯಾಗಿದೆ. ಮುಂದಿನ 3 ದಿನಗಳಲ್ಲಿ ತಾಪಮಾನ ಇನ್ನಷ್ಟು ಕುಸಿಯುವ ಸಾಧ್ಯತೆ ಇದೆ. ರಾಜ್ಯಾದ್ಯಂತ ಕನಿಷ್ಠ ಉಷ್ಣಾಂಶ 2 ರಿಂದ 4 ಡಿಗ್ರಿ ಇಳಿಕೆಯಾಗುವ ಸಾಧ್ಯತೆ ಇದ್ದು ರಾಜ್ಯಾದ್ಯಂತ ಮಂಜು ಮುಸುಕಿದ ವಾತಾವರಣ ಮುಂದುವರಿಯಲಿದೆ. ವಿಜಯಪುರದಲ್ಲಿ 10.6 ಡಿಗ್ರಿ, ಚಿಕ್ಕಮಗಳೂರಿನಲ್ಲಿ 10.2, ಚಿಂತಾಮಣಿಯಲ್ಲಿ 10.8, ಬೀದರ್ ಮತ್ತು ದಾವಣಗೆರೆಯಲ್ಲಿ 11, ಬೆಳಗಾವಿ ಏರ್ಪೋರ್ಟ್ನಲ್ಲಿ 11.4 ಡಿಗ್ರಿ ತಾಪಮಾನ ದಾಖಲಾಗಿದೆ. ಬೆಂಗಳೂರಿಗೂ ಹವಾಮಾನ ಇಲಾಖೆ ಶೀತಗಾಳಿಯ ಎಚ್ಚರಿಕೆ ನೀಡಿದ್ದು ಜನರು ಅಗತ್ಯ ಎಚ್ಚರಿಕೆ ವಹಿಸುವಂತೆ ತಿಳಿಸಿದೆ. ಇನ್ನು ದೆಹಲಿ, ಜಾರ್ಖಂಡ್, ಜಮ್ಮು ಕಾಶ್ಮೀರ ಸೇರಿದಂತೆ ಉತ್ತರ ಭಾರತದ ಹಲವು ರಾಜ್ಯಗಳು ತತ್ತರಿಸಿ ಹೋಗಿವೆ. ಹವಾಮಾನ ವೈಪರೀತ್ಯದಿಂದಾಗಿ ಹಲವು ರಾಜ್ಯಗಳಲ್ಲಿ ನೂರಾರು ವಿಮಾನ, ರೈಲು ಸಂಚಾರದಲ್ಲಿ ವ್ಯತ್ಯಯವಾಗಿದೆ. ಕಾಶ್ಮೀರದಲ್ಲಿ ತಾಪಮಾನ -8.1 ಡಿಗ್ರಿಗೆ ಇಳಿಕೆಯಾಗಿದೆ.